ಬೆಳಗ್ಗೆ 6:45ಗೆ ನಾವೆಲ್ಲ ಗ್ಯಾದರ್ ಆಗ್ತೀವಿ. ನಾವೆಲ್ಲ ಅಂದ್ರೆ 6 ಇಂಜಿನಿಯರಿಂಗ್ ಕಾಲೇಜು, 2 ಶೇಷಾದ್ರಿಪುರಂ ಕಾಲೇಜು, ಅವ್ರ ಸ್ಟಾಫ್, ಪ್ರಿನ್ಸಿಪಲ್ಸ್ ಮತ್ತು ಒಬ್ಬ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅಂತ ರಿಟೈರ್ಡ್ ನಿಮ್ಮಹ್ಯಾಂಡ್ ಸೈಕ್ಯಾಟ್ರಿಸ್ಟ್ ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶ್ರೀ ತೇಜಸ್ವಿ ಸೂರ್ಯ ಅವರು ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಲೈನ್ಸ್, ನಾವು ಒಂದು 150 ಜನ ಲೈನ್ಸ್, ಓವರ್ ಆಲ್ ಒಂದು 700ರಿಂದ 800 ಜನ ಆಗ್ಬೋದು ಸ್ಟೂಡೆಂಟ್ಸ್ ಮತ್ತು ನಾವೆಲ್ಲರೂ ಕಲಿತು ಅವತ್ತಿನ ದಿನ ನಮ್ಮ ಅನಿಸಿಕೆಯನ್ನ ಹೇಳ್ಕೊಳ್ತೇನೆ. ನನ್ನ ಅನಿಸಿಕೆ, ನನ್ನ ಬೇಡಿಕೆ ಅಂತ ಹೇಳ್ಬೋದು ಏನು ಅಂದ್ರೆ, ಈ ಕಾಯಿಲೆ ಬಂದಾಗ ಇದು ಡಯಾಗ್ನೈಸ್ ಆದ ಮೇಲೆ 10ರಿಂದ 15 ವರ್ಷ ಮನುಷ್ಯ ಜೀವಂತವಾಗಿರ್ತಾರೆ. ಆ 10ರಿಂದ 15 ವರ್ಷ ಇವ್ರು ಎಲ್ಲಿದ್ದಾರೆ, ಏನಿದ್ದಾರೆ, ಏನ್ ತಿಂತಾ ಇದ್ದಾರೆ, ಹಶ್ವಾಗ್ತಾ ಇದೆಯಾ, ಬಾಯಾಗ್ತಾ ಇದೆಯಾ, ನಿದ್ದೆ ಬರ್ತಾ ಇದೆಯಾ, ಅವ್ರಿಗೆ ಏನು ಗೊತ್ತಾಗಲ್ಲ. ಟಾಯ್ಲೆಟ್ ಯಾವುದು, ಅಡಿಗೆ ಮನೆ ಯಾವುದು, ಏನು ಗೊತ್ತಾಗಲ್ಲ ಅವ್ರಿಗೆ. ಅಂತ ಒಂದು ಕ್ರೂಯಲ್ ಕಾಯಿಲೆ ಇದು. ಅವಾಗ ಏನಾಗುತ್ತೆ, ಮನೆಗಳಲ್ಲಿ ನೋಡ್ಕೊಳ್ಳೋದು ತುಂಬಾ ಜನಕ್ಕೆ ಬಹಳ ಕಷ್ಟ ಆಗುತ್ತೆ. ಅಂತ ಕಾಲಕ್ಕೆ ಅವ್ರಿಗೊಂದು ಸೆಂಟರ್ ಅಂತ ಇರ್ಬೇಕು. ಈಗ ಪ್ರೈವೇಟ್ ಸೆಂಟರ್ಸ್ ಅಲ್ಲಿ ಹೋದ್ರೆ ತಿಂಗಳಿಗೆ 60,000 70,000 ಕಟ್ಬೇಕಾಗುತ್ತೆ. ಅಂತದ್ದು ಒಬ್ಬ ಸಾಧ್ಯತೆ ಇಲ್ಲ, ಅನ್ಲೆಸ್ ಅದರ್ವೈಸ್ ಅವರು ರಿಚ್ ಆಗಿದ್ರೆ ಮಾತ್ರ. ಹಾಗಾಗಿ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಿಮ್ಮ ಮೂಲಕ ಇದನ್ನ ತಲುಪಿಸಬೇಕು ಅನ್ನೋದು ನನ್ನ ವಿನಂತಿ. ಬುದ್ಧಿಮಾಂದ್ಯತೆಗಿಂತ ಸರ್, ಬುದ್ಧಿಮಾಂದ್ಯತದಲ್ಲಿ ಅಟ್ಲೀಸ್ಟ್ ಅವರು ಹಶ್ವಾಗುತ್ತೆ ಅಂತ ಹೇಳ್ತಾರೆ, ಏನೋ ಒಂದು ದೇ ಕಮ್ಯುನಿಕೇಟೆಡ್. ಬಟ್ ಇದರಲ್ಲಿ ಯಾವುದೋ ಇದರಲ್ಲಿ ಏನೂ ಇಲ್ಲ, ಬಿಯಾಂಡ್ ಎವ್ರಿಥಿಂಗ್ ದೇ ಡೋಂಟ್ ನೋ ಎನಿಥಿಂಗ್. ಅಂಡ್ ವಿದಿನ್ there is no medication for this as of now. Research ನಡೀತಾ ಇದೆ, ಆದರೆ there is no such one particular medicine to control, because brain is the only part in the human body where the cells dies. When it dies, it will become like, that the reason for dementia is our brain will get demented. Demented ಅಂದ್ರೆ ಹೀಗೆ ತರಕಾರಿ ಹಳೇದಾಗ್ತಾ ಬಂದ್ರೆ ಹೀಗಾಗೋಗುತ್ತಲ್ಲ ಒಂಥರ. But with laptops and other things, last year nearly 20 lakhs rupees service we have done. This year already in the first 3 months we have done about 10 lakhs. We are happy to announce that the Lions built one full floor in the children's ward in Kidwai, spending about 2 crores. We have collected the seed money and given it to the Kidwai to build the one floor. We had thought of giving it to the parents of the children who undergo, but the doctor said that they are short of the place for treatment, so they converted it into a treatment room. Society because of Alzheimer's disease ನ ಇಂಪ್ಯಾಕ್ಟ್ ಇಂದ ಏನೇನಾಗುತ್ತೆ ಅಂತ. ಅದಲ್ಲದೆ ನಾವು ನಮ್ಮ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ವಿಜಯನಗರದಿಂದ ಮೇನ್ ಆಗಿ ಚೈಲ್ಡ್ಹುಡ್ ಕ್ಯಾನ್ಸರ್ ಏನಕ್ಕೆ ಯುವಕರುಗಳ ಮೆಸೆಂಜರ್ಸ್ ಅಂಡ್ ಆಲ್ಸೋ ದೇ ಬಿ ಏಬಲ್ ಟು ಸ್ಪ್ರೆಡ್ ದಿಸ್ ಅವೇರ್ನೆಸ್ ಮಚ್ ರ್ಯಾಪಿಡ್ಲಿ ದೆನ್ ಎಲ್ಡರ್ಸ್ಗಿಂತ. ಮತ್ತೆ ನಮ್ಮ ಕ್ಲಬ್ಬಿನ ವತಿಯಿಂದ ವಕತಾನ್ ಏನಿದೆಯಲ್ಲ, ಅದು ಇದು ವಕತಾನ್ ಒಂದೇ ಅಲ್ಲದೆ ಮೆಮೊರಿ ಸ್ಕ್ರೀನಿಂಗ್ ಅಂತ ನಾವು ಮಾಡ್ತೀವಿ. ಇವಾಗ ಸುಮಾರು ವಯಸ್ಸಾಗಿರೋರಿಗೆ 50-60 ವರ್ಷ ಆಗ್ತಾ ಇದ್ದಂತೆ ಮೆಮೊರಿ ಅನ್ನೋದನ್ನು ಕಡಿಮೆ ಆಗಿರುತ್ತೆ. ನಾವು ಏನೋ ಹೇಳಿರ್ತೀವಿ, ಮನೆಯಿಂದ ಆಚೆ ಹೋಗಿರ್ತಾರೆ, ಸುಮಾರು ಸರಿ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ 40 ವರ್ಷ ಇರೋರ್ಗೂ 5% ಮೆಮೊರಿ ಕಮ್ಮಿ ಆಗಿರುತ್ತೆ, 50 ವರ್ಷ ಆಗಿರೋರಿಗೆ ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ಈ ವಾಕಥಾನ್ ಅನ್ನೋದು ಮಾತ್ರ ಅಲ್ಲದೆ ನಮ್ಮ ಕ್ಲಬ್ ಅನುಪಮ ಮೇಡಮ್ ಅವರು ಈ ಮೆಮೊರಿ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ. ಮೆಮೊರಿ ಸ್ಕ್ರೀನಿಂಗ್ ಅನ್ನೋದು ಮಾಡೋದ್ರಿಂದ ಅವ್ರಿಗೂ ಗೊತ್ತಾಗುತ್ತೆ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ. ಮೆಮೊರಿ ಇದು ಅಲ್ಝೀಮರ್ ನಿಜವಾಗ್ಲೂ ನಮ್ಗೆ ಇದೆಯಾ, ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ ಅವ್ರಿಗೆ ಅಲ್ಝೀಮರ್ ಅಟ್ಯಾಕ್ ಆಗಿದೆ ಅನ್ನೋದು. ಈ ಮೆಮೊರಿ ಸ್ಕ್ರೀನಿಂಗ್ ಅನ್ನೋದು ಸೀನಿಯರ್ ಸಿಟಿಸನ್ಸ್ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ, ಎಸ್ಪೆಷಲಿ ಎಲ್ಡರ್ ಸೀನಿಯರ್ ಸಿಟಿಸನ್ಸ್ ಅವರಿಗೆ. ಮತ್ತೆ ಚೈಲ್ಡ್ಹುಡ್ ಕ್ಯಾನ್ಸರ್ ಅನ್ನೋದನ್ನ ನಾವು ಕೀ ಇನಿಷಿಯೇಟಿವ್ ಅಂತ NS ಪ್ರಸಾದ್ ಅವರು ಹೇಳಿದಂಗೆ ಕಪೂರ್ ಬ್ಲಾಕ್ ಅಲ್ಲಿ ಕಿದ್ವಾಯಿ ಹಾಸ್ಪಿಟಲ್ ಅಲ್ಲಿ ಏನ್ ತಗೊಂಡಿದ್ವಿ, ಈ 12 ತಿಂಗಳಿಗೆ ನಾವು ಪ್ರತಿ ತಿಂಗಳು ಮಕ್ಕಳಿಗೆ ಉಚಿತವಾಗಿ ಕ್ಯಾನ್ಸರ್ ಔಷಧಿ ಕೊಡುವಂತ ನಿಟ್ಟಿನಲ್ಲಿ ಪ್ರತಿ ತಿಂಗಳು 40,000 ವೆಚ್ಚದ ಔಷಧಿಗಳನ್ನು ಕೊಡ್ತಾ ಇದ್ದೀವಿ. ಕ್ರಿಟಿಕಲ್ ಮೆಡಿಸಿನ್ ICU ಅಲ್ಲಿರೋರಿಗೆ, ಅದು BPL ಕಾರ್ಡ್ ಹೋಲ್ಡರ್ಸ್ ಅಲ್ಲದೆ
ಹೊರ ರಾಜ್ಯದಿಂದ ಬರೋರಿಗೆ ಅವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಇದ್ರಲ್ಲಿ ಕೊಡೋದಿಲ್ಲ. ನಮ್ಮ ಕ್ಲಬ್ ಇದೇ ತಿಂಗಳು 27ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಿಂದ ವಿಧಾನಸೌಧ ಮಾರ್ಗವಾಗಿ ವಾಕಾಥಾನ್ ಕಾಲೇಜ್ ಯುವಕ ಯುವತಿಯರ ಜೊತೆ ವಾಕಾಥಾನ್ ಚಾಲನೆನ ನಮ್ಮ ತೇಜಸ್ವಿನಿ ಸೂರ್ಯ ಅವರು ನೀಡ್ತಾ ಇದ್ದಾರೆ. ಈಗಾಗಲೇ ಅನುಪಮ ಮೇಡಮ್ ಎಲ್ಲವನ್ನೂ ಹೇಳಿದ್ದಾರೆ, ಮತ್ತೆ ಅದು ಹೇಳೋದು ಬೇಡ. ಇಂಥ ಒಂದು ಅದ್ಭುತವಾದ ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಅಪರೂಪವಾಗಿ ಮಾಡೋದೇ ಜನಗಳು ಕಮ್ಮಿ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಫ್ರೀಡಮ್ ಪಾರ್ಕ್ನಿಂದ ಕೂಡ ಇದಕ್ಕೆ ಬೆಂಬಲ ಇದೆ. ಇಂಥ ಒಳ್ಳೆಯ ಕಾರ್ಯಗಳು ಆಗಬೇಕು. ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಅನುಪಮ ಅಂತವರು ಮತ್ತೆ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. I'm Lion Anupama Gadchirla from Lions Club of Bangalore, Vijayanagar, District 317 here. I'm a professional in awareness programs related to dementia and Alzheimer's. For the past 6 years, I have been conducting this walkathon through our club to spread the awareness of Alzheimer's. Alzheimer's is a disease under dementia which starts with forgetfulness, like how I just could not recall. And it's a very cruel disease as per my experience. So for the past six years we are putting efforts in spreading this awareness by way of walkathon, which is supported by 6 engineering colleges and 2 commerce colleges, that is Shadripuram, and Don Bosco Institute of Technology, RV College, BMS, BNMIT, JSS and Global. All these colleges are supporting me, have been supporting me by physical presence of the young lads 18 to 20 years, all their students, their NSS departments and even the principals are there behind me for this cause. So this year the walkathon is scheduled for 27th of September 2025 to begin from Freedom Park to Vidhan Saudha. It's hardly 1.2 kilometers distance, but nevertheless the chief guest is our young and energetic Shri Tejasvi Surya, and followed by a senior retired psychiatrist doctor from NIMHANS, Dr. C.R. Chandrasekhar, and our own Lions Governor Akash A. Suvarna, and our senior member N.S. Prasad and President Satish Aditya, and all other clubs of our districts are there to support for this cause. It's my sincere request to you all. Before that, how many students are participating in this marathon? From all these 8 colleges, almost 700 students are going to participate. Last year also it was a grand success, and this year also I'm looking for more numbers, crossing fingers. Other than from students, you said about NIMHANS hospital. Some patients are willing to... No. Patients can't be part of this because they do not know what it is. Okay. Already they have lost memory and they don't know what they are, and bringing, in case even the families wants to bring them, it is a challenge for the caregivers. So many of caregivers also will be attending, and my friends, my family, my neighbors, all are there. They have been there for the past many years. This year also I look forward through media that media also will be part of this going forward. This is my sincere request. Thank you.